ಶಿವಸೇನಾ ಪಕ್ಷದ ಕರ್ನಾಟಕ ಪರಿವರ್ತನಾ ಪ್ರಾರಂಭವಾಗಿದ್ದು ಕಲಬುರಗಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಜನಸಂಪರ್ಕ ಅಭಿಯಾನವನ್ನು ಇಂದಿನಿಂದ ಪ್ರಾರಂಭ ಮಾಡಲಾಗಿದೆ ಎಂದು ಶಿವಸೇನಾ ಪಕ್ಷದ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಶಿವಸೇನಾ ಪಕ್ಷದ ವತಿಯಿಂದ ಪರಿವರ್ತನಾ ಪ್ರಾರಂಭವಾಗಿದೆ. ಕಲಬುರಗಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಜನಸಂಪರ್ಕ ಅಭಿಯಾನವನ್ನು ಮಾಡಲಿದ್ದು ಇಂದಿನಿಂದಲೇ ಪ್ರಾರಂಭ ಮಾಡಿದ್ದೇವೆ. ಮೊದಲು ಶರಣ ಸಿರಸಗಿ, ಹಡಗಿಲ ಆರತಿ, ಕಡಣಿ, ಉದನೂರು ಸೇರಿದಂತೆ ಪಾಣೆಗಾಂವ್, ಬಸವಣ್ಣ ತಾಂಡ, ಪಾಣೆಗಾಂವ್ ವಿವಿಧ ಕಡೆ ಇಂದು ಭೇಟಿ ನೀಡಲಿದ್ದೇವೆ. ಅಲ್ಲದೆ ಜನವರಿ 24ರಂದು ಬೆಳಗ್ಗೆ 9ಕ್ಕೆ ಭೀಮಹಳ್ಳಿ ಪಟ್ಟಣ್, ಹತ್ತಗುಂದ, ಯಳವಂತಿಗಿ, ಹುಣಸಿ, ಅಡಗಿಲ, ಸಾವಳಗಿ, ಸ್ಟೇಷನ್ ಬಬ್ಲಾದ್, ಸಿಂದಗಿ ಗ್ರಾಮಕ್ಕೆ ಭೇಟಿ ಕೊಡಲಿದ್ದೇವೆ. ಅಲ್ಲದೆ ಜನವರಿ 25ರಂದು ಬೆಳಗ್ಗೆ 9 ಗಂಟೆಗೆ ಮೆಳಕುಂದ ಬಿ, ಕಡ್ನಾಳ್ ಸೇರಿದಂತೆ ವಿವಿಧ ಕಡೆ ನಮ್ಮ ಕಾರ್ಯಕರ್ತರು ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಶಿವಸೇನಾ ಪಕ್ಷದ ಸಂಸ್ಥಾಪಕ ದಿವಂಗತ ಬಾಳಾಸಾಹೇಬ್ ಠಾಕ್ರೆ ಅವರ ಜಯಂತಿ ಕಳೆದ 5 ತಿಂಗಳಿಂದ ಕರ್ನಾಟಕದಲ್ಲಿ ಶಿವಸೇನಾ ಪಕ್ಷ ತನ್ನ ಕಾರ್ಯಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ವಿಶೇಷವಾಗಿ ಠಾಕ್ರೆಯವರ ಜಯಂತಿಯ ನಿಮಿತ್ತ ಕಲಬುರಗಿಯಲ್ಲಿ ನಮ್ಮ ಪಕ್ಷದ ಬಲವರ್ಧನೆಗಾಗಿ ಸಂಘಟನೆಯನ್ನು ಮಾಡುವುದಕ್ಕಾಗಿ ಇಂದು ದಕ್ಷಿಣ ಮತಕ್ಷೇತ್ರದ ಸುಮಾರು 28 ಹಳ್ಳಿಗಳಲ್ಲಿ ಪ್ರತಿನಿತ್ಯ 10 ಹಳ್ಳಿಯ ಪ್ರವಾಸವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ 3 ದಿನಗಳ ನಮ್ಮ ಪ್ರವಾಸ ನಿರಂತರವಾಗಿರುತ್ತೆ. ಅದರ ಜೊತೆಗೆ ಕಲಬುರಗಿ ನಗರದಲ್ಲಿ ಮತ್ತೆ 3 ದಿನ ನಾವು ಈ ನಗರಕ್ಕೆ ನಮ್ಮ ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ. ಪ್ರತಿ ಹಳ್ಳಿಗಳಲ್ಲಿ, ಓಣಿಗಳಲ್ಲಿ, ಮನೆ ಮನೆಗೂ ಕೂಡ ಶಿವಸೇನಾ ಪಕ್ಷದ ನಿಲುವುಗಳನ್ನು, ರಾಷ್ಟ್ರದ ಸದೃಢತೆಗಾಗಿ, ರೈತರ ಅಭಿವೃದ್ಧಿ, ಗ್ರಾಮೀಣಗಳ ಪರಿಸರದ ಮಾಲಿನ್ಯ ಸಂರಕ್ಷಣೆಗಾಗಿ ಮತ್ತು ಭ್ರಷ್ಟಾಚಾರ ವಿರೋಧ ನಮ್ಮ ರ್ಯಾಲಿ ನಿರಂತರವಾಗಿ ನಡೀತಾ ಇದೆ. ಆ ಮೂಲಕ ಜನರಲ್ಲಿರುವಂತಹ ಭಾವನೆಗಳನ್ನು ನಮ್ಮ ಶಿವಸೇನಾ ಪಕ್ಷದ ಕಡೆ ಸೆಳೆಯುವ ನಿಟ್ಟಿನಲ್ಲಿ ನಾವು ನಮ್ಮ ಜನಸಂಪರ್ಕ ಅಭಿಯಾನವನ್ನು ಇವತ್ತಿನಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಮತ್ತು ಈ ಗ್ರಾಮೀಣ ಭಾಗದಲ್ಲಿ ಅನೇಕ ಕುಂದುಕೊರತೆಗಳನ್ನು ನಾವು ಕಾಣ್ತೇವೆ. ಅದನ್ನ ನಿವಾರಣೆಗಾಗಿ, ಅದರ ಪರಿಹಾರಕ್ಕಾಗಿ ನಮ್ಮ ಪಕ್ಷಕ್ಕೆ ಸಂಪರ್ಕಿಸುವಂತೆ ನಾವು ಜನರಲ್ಲಿ ನಮ್ಮ ಕೋರಿಕೆಯನ್ನು ಇಡ್ತಾ ಇದ್ದೇವೆ. ಈ ಮೂಲಕ ಇಡೀ ಜಿಲ್ಲೆಯಲ್ಲಿ ಸದೃಢವಾಗಿ ನಮ್ಮ ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತಿನಿಂದ ನಾವು ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಪ್ರವಾಸನೂ ಆಗುತ್ತೆ. ಹಿಂದೆ ಇಲ್ಲಿ ಗೆದ್ದು ಅಧಿಕಾರ ನಡೆಸಿದಂತಹ ರಾಜಕಾರಣಿಗಳು, ಪ್ರಸ್ತುತ ಅಧಿಕಾರದಲ್ಲಿರುವಂತಹ ಶಾಸಕರುಗಳು
ಈ ಗ್ರಾಮೀಣ ಭಾಗದಲ್ಲಿ ಏನೇನು ಅಭಿವೃದ್ಧಿ ವರದಿಯನ್ನು ಕೂಡ ನಾವು ತರಿಸ್ಕೊಳ್ಳೋರಿದ್ದೀವಿ. ರಸ್ತೆ ಇರ್ಬೋದು, ನೀರು ಇರಬಹುದು, ಬೀದಿ ದೀಪಗಳು, ಚರಂಡಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿರುವಂತಹ ನಮ್ಮ ಒಂದು ವರದಿಯನ್ನು ನಮ್ಮ ಪಕ್ಷ ತರಿಸ್ಕೊಳ್ತದೆ. ಜಿಲ್ಲಾಧ್ಯಕ್ಷ ಗುರುಶಾಂತ್ ಟೆಂಗಳಿ ಮತ್ತು ಯುವ ಮೋರ್ಚಾದ ಅಧ್ಯಕ್ಷ ರಾಕೇಶ್ ಜಮಾದಾರ್ ಮತ್ತು ಹೀಗೆ ಹಲವಾರು ನಮ್ಮ ಜೇವರ್ಗಿಯ ಅಧ್ಯಕ್ಷರು, ಅನೇಕ ಕಡೆಯ ತಾಲೂಕಿನ ಅಧ್ಯಕ್ಷರುಗಳು ಸೇರಿಕೊಂಡು ಈ ರ್ಯಾಲಿಯನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತ್ ಟೆಂಗ್ಳಿ, ಯುವ ಘಟಕದ ಅಧ್ಯಕ್ಷರಾದ ರಾಕೇಶ್ ಜಮಾದಾರ್, ರಾಹುಲ್ ಪಿಸ್ತೆ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅರ್ಧ ಪಾನ್ ಹೊರಗೆ ಒಂದೊಂದು ಗೊತ್ತೈತಂದ